23rd ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 3,1 and 6,4 ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ. ಸೊ 2 ಪಾಯಿಂಟ್ ಏನ್ ಕೊಟ್ಟಿದ್ದಾರೆ, ಓಕೆ, ಒಂದು ಪಾಯಿಂಟ್ ಬಂದ್ಬಿಟ್ಟು 3,1 ಕೊಟ್ಟಿದ್ದಾರೆ, ಇನ್ನೊಂದು 6,4 ಕೊಟ್ಟಿದ್ದಾರೆ. ಸೊ ಇದನ್ನ x1 y1 ಅಂತ ತಗೋಣ, ಇದನ್ನ x2 y2 ಅಂತ ತಗೋಣ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಏನು, d is equal to root x2 minus x1 whole square plus y2 minus y1 whole square. So d is equal to root x2 value ಏನು 6 minus x1 value 3, 6 minus 3 square plus y2 value ಏನು 4 minus y1 value ಏನು 1 square ಆಗುತ್ತೆ. So d is equal to 6 ಅಲ್ಲಿ 3 ಹೋದ್ರೆ 3 square plus 4 ಅಲ್ಲಿ 1 ಹೋದ್ರೆ 3 square. ಸೊ ಏನಾಗುತ್ತೆ, d is equal to 3 square ಬಂದ್ಬಿಟ್ಟು 9, ಇಲ್ಲಿ ಕೂಡ 3 square ಬಂದ್ಬಿಟ್ಟು 9. 9 plus 9 ಏನಾಗುತ್ತೆ, ರೂಟ್ 18 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡೋಣ. ಓಕೆ, 2 9 ಜಾ, ಆಮೇಲೆ 3 3 ಜಾ, 3 1 ಜಾ. ಸೊ 18 ನಾನು ಏನಂತ ಬರಿಬಹುದು, 2 into 3 into 3 ಅಂತ ಬರಿಬಹುದು. ಸೊ ರೂಟ್ ಅಲ್ಲಿ 2 3 ಇದಾವಂದ್ರೆ 1 3 ಹೊರಗಡೆ ಬರುತ್ತೆ, ಒಳಗಡೆ 2 ಮಾತ್ರ ಉಳಿಯುತ್ತೆ. ಸೊ d is equal to 3 root 2 ಯೂನಿಟ್ಸ್ ಅಂತ ಬರಿಬೇಕು. ಓಕೆ, ಇದು ಬಂದ್ಬಿಟ್ಟು ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಇದು, ಓಕೆ, ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಓಕೆ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೊಳ್ರಿ. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇನ್ನೂ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.